ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಶಿರಂಗ. ಗೆಳೆಯರೆ, ಇವತ್ತು ನಾವು ಮಾತಾಡ್ತಿರೋದು ಒಂದು ಸಿನಿಮಾ ಬಗ್ಗೆ ಅಲ್ಲ, ಒಂದು ಎಮೋಷನ್ ಬಗ್ಗೆ. ಒಂದು ಸಿನಿಮಾ ಹೇಗೆ ಇಡೀ ಜನ್ರೇಷನ್ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು ಅಂತ ತೋರಿಸಿಕೊಟ್ಟ ಸಿನಿಮಾ ಬಗ್ಗೆ. ಒಂದು ಸಿನಿಮಾ ಅಂದರೆ ಅದು ಬರೀ ಟೈಮ್ ಪಾಸ್ ಅಷ್ಟೇ ಅಲ್ಲ. ಒಬ್ಬ ಹೀರೋ ಅಥವಾ ಹೀರೋಯಿನ್ ಸ್ಟೈಲು, ಡೈಲಾಗು, ಕತೆ ಎಲ್ಲವೂ ಯೂತ್ ಮೇಲೆ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಮಾಡುತ್ತೆ. ಎಮೋಷನ್ ಸ್ಟೋರಿ ಇದ್ದರೆ ಕಣ್ಣಲ್ಲಿ ನೀರು ಬರುತ್ತೆ. ಆ್ಯಕ್ಷನ್ ಜಾಸ್ತಿ ಇದ್ದರೆ ಅದೇ ಸ್ಟೈಲ್ನ ಕಾಪಿ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಅಂಥದ್ರಲ್ಲಿ 1980ರ ದಶಕದಲ್ಲಿ ಒಂದು ಸಿನಿಮಾ ಬಂದಿತ್ತು. ಅದರ ಹೆಸರು ಕೇಳಿದ್ರೆ ಈಗಲೂ ಕೂಡ ಸುಮಾರು ಜನಕ್ಕೆ ಮೈ ಜುಮ್ಮನ್ನುತ್ತೆ. ಆ ಚಿತ್ರದ ಹೆಸರೇ ಮಾರೋ ಚರಿತ್ರ. 1978ರಲ್ಲಿ ರಿಲೀಸ್ ಆಯಿತು ಈ ಕ್ಲಾಸಿಕ್ ಸಿನಿಮಾ. ಇದನ್ನು ಡೈರೆಕ್ಟ್ ಮಾಡಿದ್ದು ಲೆಜೆಂಡ್ ಕೆ ಬಾಲಚಂದ್ರ ಅವರು. ಹೀರೋ ಆಗಿ ಕಮಲ್ ಹಾಸನ್ ಅವರು ಮತ್ತು ಹೀರೋಯಿನ್ ಆಗಿ ಸರಿತಾ ಅವರು ನಟಿಸಿದ್ದಾರೆ. ಈ ಸಿನಿಮಾದ ಕತೆ ಏನಪ್ಪ ಅಂತಂದರೆ, ತಮಿಳು ಹುಡುಗ ಬಾಲಾಜಿ ಅಲಿಯಾಸ್ ಬಾಲು, ತೆಲುಗು ಹುಡುಗಿ ಸ್ವಪ್ನ, ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಆದರೆ ಎರಡೂ ಫ್ಯಾಮಿಲಿ ಮಧ್ಯೆ ದೊಡ್ಡ ದ್ವೇಷ ಇರುತ್ತೆ. ಇಬ್ಬರು ಒಟ್ಟಿಗೆ ಬದುಕೋಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ಇವರು ಏನು ಡಿಸೈಡ್ ಮಾಡ್ತಾರೆ ಗೊತ್ತಾ? ಇಬ್ಬರು ಒಟ್ಟಿಗೆ ಸಾಯೋಣ ಅಂತ. ತಮ್ಮ ಲವ್ನ ಜೀವಂತವಾಗಿಡೋಕ್ಕೆ ಇಬ್ಬರು ಒಟ್ಟಿಗೆ ಪ್ರಾಣ ಬಿಡ್ತಾರೆ. ಮನಸ್ಸಿಗೆ ನಾಟೋ ಥರ ಇದೆ ಈ ಚಿತ್ರದ ಕತೆ. ಈ ಸಿನಿಮಾದ ಹೀರೋಯಿನ್ ಸೆಲೆಕ್ಷನ್ ಬಗ್ಗೆ ನೀವು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಈ ಕಾಲದಲ್ಲೂ ಕೂಡ ಹೀರೋಯಿನ್ನ ಈ ರೀತಿ ಯಾರೂ ಕೂಡ ಸೆಲೆಕ್ಟ್ ಮಾಡಿರಲ್ಲ. ಕಮಲ್ ಹಾಸನ್ ತಮಿಳು ಹುಡುಗನ ರೋಲ್, ಸೊ ತೆಲುಗು ಮಾತಾಡೋ ಅವಶ್ಯಕತೆ ಇಲ್ಲಿರಲಿಲ್ಲ. ಆದರೆ ಹೀರೋಯಿನ್ ಬರೋಬ್ಬರಿ 160 ಜನರಿಗೆ ಆಡಿಷನ್ ಮಾಡಿದ್ರಂತೆ ಬಾಲಚಂದರ್ ಅವರು. 160 ಜನರನ್ನು ರಿಜೆಕ್ಟ್ ಮಾಡಿದ ಮೇಲೇ ಫೈನಲ್ ಆಗಿ ಸರಿತಾ ಅವರನ್ನು ಸೆಲೆಕ್ಟ್ ಮಾಡಿದರು. ಅಷ್ಟೊಂದು ಕೇರ್ ತಗೊಂಡು ಹೀರೋಯಿನ್ನ ಸೆಲೆಕ್ಟ್ ಮಾಡಿದ್ದೆ ಅಂತ ಬಾಲಚಂದರ್ ಅವರು ಒಂದು ಇಂಟರ್ವ್ಯೂಯಲ್ಲಿ ತಾವಾಗೆ ಹೇಳ್ಕೊಂಡಿದ್ದಾರೆ. ತೆಲುಗಿನಲ್ಲಿ ಬ್ಲಾಕ್ ಬಸ್ಟರ್ ಆದಮೇಲೆ ಈ ಸಿನಿಮಾನ ತಮಿಳಿಗೆ ರೀಮೇಕ್ ಮಾಡೋಣ ಅಂತ ಡೈರೆಕ್ಟರ್ ಬಾಲಚಂದ್ರ ಅವರು ಹೇಳಿದ್ರಂತೆ. ಆದರೆ ಕಮಲ್ ಹಾಸನ್ ಅವರು ತೆಲುಗು ವರ್ಷನಲ್ಲೇ ಸುಮಾರು ತಮಿಳ್ ಡೈಲಾಗ್ಸ್ ಇದೆ, ತಮಿಳ್ನಾಡಲ್ಲಿ ಇದಾಗಲೇ ಸೂಪರ್ ಹಿಟ್ ಆಗಿದೆ, ಸೊ ಈ ಸಿನಿಮಾನ ನಾವು ತಮಿಳಿಗೇನೋ ರೀಮೇಕ್ ಮಾಡೋದು ಬೇಡ ಅಂತ ಹೇಳಿದ್ರಂತೆ. ಸೊ ಆಮೇಲೆ ಈ ಸಿನಿಮಾನ ಹಿಂದಿಗೆ ಏಕ್ ತುಜೆ ಕೇಲಿ ಅಂತ ರೀಮೇಕ್ ಮಾಡಿದರು. ಅಲ್ಲೂ ಕೂಡ ಕಮಲ್ ಹಾಸನ್ ಅವರೇ ಹೀರೋಯಿನ್ ಆಗಿ ರತಿ ಅಗ್ನಿಹೋತ್ರಿ ಅವರು ನಟಿಸಿದ್ದಾರೆ. ಈ ಸಿನಿಮಾ ರಿಲೀಸ್ ಆದಮೇಲೆ ಏನಾಯಿತು ಗೊತ್ತಾ? ಪ್ರೇಮಿಗಳ ಸರಣಿ ಆತ್ಮಹತ್ಯೆಗಳು ಶುರುವಾದವು. ಪೊಲೀಸರೇ ಅಲ್ಲ, ಇಡೀ ಫಿಲಮ್ ಇಂಡಸ್ಟ್ರಿನೇ ಶಾಕ್ ಆಯಿತು. ಈ ಸಿನಿಮಾ ಬರೋದಕ್ಕೆ ಮುಂಚೆ ಲವರ್ಸ್ಗಳು ಲವ್ ಫೇಲ್ಯೂರ್ ಆದರೆ ಅಳ್ತಿದ್ರು, ಕುಡಿದು ದೇವದಾಸ್ ಥರ ರೋಡಿಗೆ ಬೀಳ್ತಿದ್ರು. ಆದರೆ ಮಾರೋ ಚಿತ್ರ ಬಂದ ಮೇಲೆ ಕಾನ್ಸೆಪ್ಟೇ ಚೇಂಜ್ ಆಗೋಯ್ತು. ಒಟ್ಟಿಗೆ ಬದುಕೋಕ್ಕಾಗಿಲ್ಲ ಅಂತಂದರೆ ಒಟ್ಟಿಗೆ ಸಾಯೋಣ ಅಂತ ಸುಮಾರು ಪ್ರೇಮಿಗಳು ಸೂಸೈಡ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲದಕ್ಕಿಂತ ಆತಂಕ ತರಿಸೋ ರಿಪೋರ್ಟ್ ಏನಪ್ಪ ಅಂತಂದರೆ, ಈ ಸಿನಿಮಾ ರಿಲೀಸ್ ಆದಮೇಲೆ ಸುಮಾರು 40 ಜೋಡಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಂತೆ. ಇದನ್ನು ಕೇಳಿ ಸ್ವತಃ ಡೈರೆಕ್ಟರ್ ಬಾಲಚಂದ್ರ ಅವರಿಗೇ ತುಂಬ ಬೇಜಾರಾಯ್ತಂತೆ. ನಾನು ಮನೋರಂಜನೆಗೋಸ್ಕರ ಸಿನಿಮಾ ಮಾಡಿದ್ದು, ಆದರೆ ಪ್ರೇಮಿಗಳು ಹೀಗೆ ಪ್ರಾಣ ಕಳ್ಕೊತಾರೆ ಅಂತ ನನಗೆ ಗೊತ್ತಿರಲಿಲ್ಲ, ನನಗೆ ಆಘಾತ ಆಯಿತು ಅಂತ ಹೇಳ್ಕೊಂಡಿದ್ದಾರೆ. ನೋಡಿದ್ರಲ್ಲ ಗೆಳೆಯರೆ, ಒಂದು ಸಿನಿಮಾ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ. ಎಂಟರ್ಟೈನ್ಮೆಂಟ್ಗಾಗಿ ಮಾಡಿದ ಒಂದು ಕತೆ ರಿಯಲ್ ಲೈಫ್ನಲ್ಲಿ 40 ಜೋಡಿಗಳ ಜೀವನೇ ತೆಗೆದುಬಿಡ್ತು. ಸಿನಿಮಾ ನೋಡಿ ಇನ್ಸ್ಪೈರ್ ಆಗಬೇಕು, ಆದರೆ ಲೈಫ್ನಲ್ಲಿ ಯಾವತ್ತೂ ಎಮೋಷನ್ ಡಿಸಿಷನ್ನ ತಗೊಳಕ್ಕೆ ಹೋಗಬಾರ್ದು. ಪ್ರೀತಿ ಅಂದರೆ ಒಟ್ಟಿಗೆ ಬದುಕೋದು, ಒಟ್ಟಿಗೆ ಸಾಯೋದಲ್ಲ. ನಿಮಗೆ ಮಾರೋ ಚರಿತ್ರದ ಬಗ್ಗೆ ಗೊತ್ತಿದ್ದ ಇನ್ನೂ ಏನಾದರೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.